ಮೊದಲನೇದಾಗಿ ಅವರು ಇನ್ನ ಒಂದು 4-5 ದಿನ ಹಿಂದೆ ಹಲೋ ಹಿಂದೂ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಅವರ ಒಂದು ಮಾಧ್ಯಮ ಸುದ್ದಿಯಲ್ಲಿ ನನ್ನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ. ಇವನು ಛೇಲ ಅನ್ನೋ ಪದಗಳು ಹೇಳಿದ್ದಾರೆ. ನಾನು ಆ ವ್ಯಕ್ತಿಗೆ ಹೇಳಲು ಬಯಸ್ತೀನಿ, ನಾನು ಅವರ ಸಮಾನತೆ ಇರೋಂಥ ನಾನು ವ್ಯಕ್ತಿ ಅಲ್ಲ. ಅವ್ರಿಗೆ ಅರಸೀಕೆರೆ ತಾಲೂಕಲ್ಲಿ 80,000 ಮತಗಳನ್ನು ಕೊಟ್ಟಿದ್ದಾರೆ ಜನ. ಅವರು ನನ್ನ ಬಗ್ಗೆ ಅವರು ಮಾತಾಡೋದು ನೋಡ್ರೆ ಅವರ ಒಂದು ವ್ಯಕ್ತಿತ್ವ ಅವರೇ ಇಳಿಸ್ಕೊಂಡಾರನ್ನ ಕಾಣುತ್ತೆ ನನಗೆ. ಯಾಕಂದ್ರೆ ನಾನೊಬ್ಬ ಯಾವುದೋ ಒಂದು ವಾರ್ಡಲ್ಲಿ ಒಬ್ಬ ಕೌನ್ಸಿಲರ್ ಆಗಿದ್ದೀನಿ, ಈಗ ಅಧ್ಯಕ್ಷ ಆಗಿದ್ದೀನಿ. ಪ್ರತಿ ವಿಚಾರದಲ್ಲೂ ನಮಗೆ ತೇಜೋವಧಿ ಮಾಡ್ತಿದ್ದಾರೆ. ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಅವರು ನಮಗೆಲ್ಲ ಅಡ್ಗಾಲ ಆಗ್ತಾ ಇದ್ದಾರೆ. ಕೆಲವು ನಗರಸಭೆಯಲ್ಲಿ ಇವತ್ತು ನಾನಾ ಥರದ ರೀತಿಯಲ್ಲಿ ಅವರು ನಮಗೆ ತೊಂದರೆಗಳು ಕೊಡ್ತಾ ಇದ್ರು. ನಾವು ಕಾನೂನಾತ್ಮಕವೇ ಪಾರದರ್ಶಕವಾಗಿ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದಿರೋದ್ರಿಂದ ಅದಕ್ಕೆ ಆ ವಿಚಾರದಲ್ಲಿ ನಾವು ಉತ್ತರ ಕೊಡ್ತಾ ಇದ್ದೀವಿ ಅಂತೇಳಿ ಇವತ್ತು ಆ ವ್ಯಕ್ತಿ ನನಗೆ ಹಲವಾರು ಬಾರಿ ನಾನು ಅವ್ರಿಗೆ ಮನವಿ ಮಾಡ್ಕೊಂಡಿದ್ದೀನಿ, ಕೇಳ್ಕೊಂಡಿದ್ದೀನಿ. ನಾವು ನಿಮ್ಮ ಸಮಾನತೆ ಅಲ್ಲ, ನನಗೆ ಏಕವಚನ ಮಾತಾಡಬೇಡಿ, ನನ್ನ ಮಗಳು ನಿಮ್ಮ ವಯಸ್ಸು 4-5 ವರ್ಷ ಡಿಫ್ರೆನ್ಸ್ ಇದೆ, ನನಗೆ 52 ವರ್ಷ, ನಿಮಗೆ 37 ವರ್ಷ, ಆ ಒಂದು ವಯಸ್ಸಿಗಾಗಲೂ ನೀವು ಬೆಲೆ ಕೊಡಿ ಅಂತ ಹೇಳಿ ಹಲವಾರು ಬಾರಿ ಅವ್ರಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಆದ್ದರಿಂದ ಆದರೂ ಆ ಮನವಿಗೆ ಅವರು ಎಲ್ಲೂ ಸ್ಪಂದಿಸಿಲ್ಲ ಅವರು. ಆದ್ರಿಂದ ನಾವು ಇದು ಉತ್ತರ ಕೊಡಬೇಕು. ಯಾಕಂದ್ರೆ ಅವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂದ್ರೆ ಅವ್ರದೇ ನಾನಾ ಥರಗಳು ವಿದ್ಯೆಗಳು ಇರ್ತವೆ. ಇವತ್ತು ಹೇಳ್ತೀನಿ, ಅದಕ್ಕೆ ಆ ವ್ಯಕ್ತಿಗೆ ಹೇಳ್ತೀನಿ, ದಯಮಾಡಿ ನನಗೆ ಆ ಪದ ಯೂಸ್ ಮಾಡೋದು ಬಿಡು. ನಮ್ಮ ಹಿತೈಷಿಗಳು ಇವತ್ತು ನಮ್ಮ ಅಭಿವೃದ್ಧಿ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪ್ರೀತಿ ವಿಶ್ವಾಸ ಎಲ್ಲರೂ ಬಂದು ಕೆಲಸ ಮಾಡಿಸ್ಕೊಂಡು ಹೋಗ್ತಾರೆ. ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ನಿನಗೆ ಪದ ಯೂಸ್ ಮಾಡಿದ್ರೆ ಅರಸೀಕೆರೆ ತಾಲೂಕಿನ ಎಲ್ಲ ಜನತೆಗೆ ಇವತ್ತು 60 ವರ್ಷಂಗಾಗುತ್ತೆ. ನಾನು ಪದ ಯೂಸ್ ಮಾಡಿದ್ರೆ ನಿನಗೆ ಮೈಸೂರಿನ ಸ್ಯಾಂಟ್ರೋ ರವಿ ಜೊತೆ ನಿನಗೆ ಏನಂತ ಹಾಕಿ ಪ್ರಶ್ನೆ ಮಾಡಿತ್ತು ಯಾವ ಪತ್ರಿಕೆ ಅದು ಹೇಳಿದ್ರೆ ಅರಸೀಕೆರೆ ತಾಲೂಕಿನ ಜನತೆ ನೊಂದ್ಕೊಂತಾರೆ. ನಾವು ಇಂಥವನ್ಗೆ 80,000 ಮತ ಕೊಟ್ಟವಲ್ಲ ನಾವು ಅಂತೇಳಿ. ಆದ್ರಿಂದ ಹೆಚ್ಚು ಸಲ ಹೇಳಲು ನಿಮ್ಮ ಚಾಲಿ ಬಿಡಲ್ಲ. ಇನ್ಮೇಲೆ ಏಕವಚನದಿಂದ ನಾವು ನಿಮ್ಮ ಮೇಲೆ ವೈಯಕ್ತಿಕವಾಗಿ ನಾವು ಪ್ರಚಾರ ಮಾಡಬೇಕಾಗುತ್ತೆ. ಹುಷಾರ್, ನಮ್ಗೇನು ಕಾಗೆ ಕಚ್ಕೊಂಡ್ ಬಂದಿಸ್ತಿಲ್ಲ. ನಾವು ಈ ಮಣ್ಣಲ್ಲಿ ಹುಟ್ಟಿ, ನಾವು ಈ ಮಣ್ಣಲ್ಲಿ, ನೀವಾದ್ರೂ ಇನ್ನೂ 70 ಕಿಲೋಮೀಟರ್ ನಾವು ಬಂದಿರೋದು. ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಬಡವರು ಕಷ್ಟ ಸುಖ ಜೊತೆ ನಾವು ಇವತ್ತು ಬೆಳೆದು 30 ವರ್ಷ ರಾಜಕಾರಣಿ. ನನಗೆ ರಾಜಕೀಯದಲ್ಲಿ ಅನುಭವ ಆಗಿರೋಷ್ಟು ನಿನಗೆ ವಯಸ್ಸಾಗಿಲ್ಲ. ನೀನು ಮಾತೆತ್ತಿದ್ರೆ ಚೇಲ ಅಂತೀಯ ಅಂತ ಹೇಳಿ ಇವತ್ತು ಇನ್ನೂ ಒಂದು ಏಕವಚನ ನಿಂಗೆ ಹೇಳ್ಬೋದು. ಬಟ್ ಆದರೂ ನಾನು ಈ ತಾಲೂಕಿನ ಜನತೆಗೆ ಗೌರವ ಕೊಟ್ಟು ನಾನು ಆ ಪದ ಯೂಸ್ ಮಾಡಲ್ಲ. ದಯಮಾಡಿ ಇನ್ನೂ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ, ಆ ಪದ ಯೂಸ್ ಮಾಡಲ್ಲ. ನೀನು ನನ್ನ ಕಾರ್ಯವೈಖರಿ ಬಗ್ಗೆ ಆರೋಪ ಮಾಡಿ, ಭ್ರಷ್ಟಾಚಾರ ಮಾಡಿದ್ರು ಆರೋಪ ಮಾಡಿ, ಕೆಲಸ ಯಾವ ಥರ ಅಭಿವೃದ್ಧಿ ಆಗುತ್ತೆ ಅಂತ ನಮಗೆ ಬಂದು ಅಲ್ಲಿ ಇಲ್ಲಿ ಎಲ್ಲ ಪ್ರಚೋದನೆ ಮಾಡಿ ಎಲ್ಲ ವಿಚಾರಗಳು. ನೀನು 2 ವರ್ಷ ಕೂರಿಸಿದ್ದೆ ವಾಮ ಮಾರ್ಗದಿಂದ, 25 ಜನ ನಾವಿದ್ವಿ. ನಾನು ಆ ಸಮಾಜದ ವಿರುದ್ಧ ಅಲ್ಲ, ಆ ಸಮಾಜದ ಪರವಾಗಿರೋದು ನಾವು. ಇನ್ನೂ 30 ವರ್ಷದ ಹಿಂದೆ ನಮ್ಗೆ ಬರೋದು. ಏನು ಮಾಡೋದು ನೀನು? ಅರಸೀಕೆರೆ ನಗರಸಭೆ ಹೋಗಿ ನರಕ ಸಭೆ ಮಾಡಿದ್ದೆ. ನಿನ್ನಿಂದನೇ ಕಾರಣ. 21 ಜನ ನಾವಿದ್ದಿ, 5 ಜನ ಇರೋಂಥ ಇದಕ್ಕೆ ನೀನು ಸರ್ಕಾರ ಇದೆ ಅಂತ ಹೋಗಿ ಕ್ಯಾಟ್ ಮಾಡ್ಕೊಂಡ್ಬಂದು ನಗರಸಭೆ ಯಾವ ಮಟ್ಟಿಗೆ ಹೋಗಿತ್ತು. ಇವತ್ತು ನನ್ನ ಬೆನ್ನು ನಾನು ತಟ್ಕೊಳ್ಳಲ್ಲ. ಇವತ್ತು ಈ ನಗರದ ಜನ ಮಾತಾಡ್ತಾರೆ. ನಗರಸಭೆ ಯಾವ ವ್ಯವಸ್ಥೆ ತಂದೀನಿ, ನಗರಸಭೆಯಲ್ಲಿ ಅಭಿವೃದ್ಧಿಗೆ ಅಂದ್ರೆ ಏನು ಅಂತ ತೋರಿಸ್ಕೊಟ್ಟಿನಿ ನಾನು. ಗೊತ್ತಾ? ಇವತ್ತು ಕೇವಲ ಇನ್ನು 1 ವರ್ಷಕ್ಕೆ ತೋರಿಸ್ಕೊಟ್ಟಿವಿ. ಭಗವಂತ ಎಲ್ಲಿವರೆಗೂ ನಮ್ಗೆ ಅಧಿಕಾರ ಸಿಗುತ್ತೆ ಅಲ್ಲಿವರೆಗೂ ಸಾರ್ವಜನಿಕ ಪರವಾಗಿ ಸಾರ್ವಜನಿಕ ಅನುಕೂಲ ಆಗಂತ ಕೆಲಸ ಮಾಡೋದು ನಾವು. ನಿನ್ನಂಗೆ ಪ್ರಚೋದನೆ ಮಾಡ್ಕೊಂಡು, ನಿನ್ನಂಗೆ ಎಲ್ಲ ಕಡೆ ನಾಟಕ ಮಾಡ್ಕೊಂಡು ತಿರುಗೋರಲ್ಲ ನಾವು ಅಂತ ಹೇಳಿ, ಇನ್ಮೇಲೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಗೌರವವಾಗಿ ಮಾತಾಡ್ತಾರೆ. ಯಾಕಂದ್ರೆ ನೀನು ಹೇಳಿದ ತಕ್ಷಣನೇ ನಿಂದು ಕಿರೀಟ ಹೋಗೋದಂತಲ್ಲ, ಜನ ಅರ್ಥ ಮಾಡ್ಕೊಂತ ನಿನ್ನೆಂಥ ಸಂಸ್ಕೃತಿನೋ ಅಂತ. ನಿನ್ನೆಲ್ಲ ಸಂಸ್ಕೃತಿ ಬೇಕು. ನೀನು ಆ ಒಳ್ಳೆತನ ಕಲ್ತ್ಕೋ, ಜನಗಳು ಮನ್ಸು ಗೆಲ್ಲು, ನಮ್ಮ ಮನ್ಸು ಗೆಲ್ಲು. ಅವತ್ತು ನೀನು ನಿಜವಾದ ರಾಜಕಾರಣಿ ಅಂತ.
ಏಕೆ ನಾವು BJP ಪಕ್ಷ JDS ಪಕ್ಷದವರು ನಾವೇನು ವಿಶ್ವಾಸ ಇಲ್ಲ ಅಂತ ಮರುಸ್ವಾಮಿ ಆಗಲಿ, GVT ಬಸವರಾಜ್ ಅವರಾಗಲಿ, ನಮ್ಮ ಬಸು ಗಂಗಣ್ಣ ಆಗಲಿ, ಅಶೋಕಣ್ಣ ಆಗಲಿ, ಎಲ್ಲರದ ಪ್ರೀತಿ ವಿಶ್ವಾಸ ಇದೆ. ಶೇಖರಪ್ಪ ಇಲ್ವಾ? ನೀ ಯಾಕೆ ವ್ಯಕ್ತಿತ್ವ ನಮಗೆ ಹಿಂದೂ ಮುಸ್ಲಿಂ ಅಂತ ನಮಗೆ ವೈಯಕ್ತಿಕ ಪ್ರಚೋದನೆ ಮಾಡ್ತೇನೆ ಅಂತ ಹೇಳಿ ಇವೆಲ್ಲ ಅರಸೀಕೆರೆ ತಾಲೂಕಿನ ನಿಮ್ಮ ನಾಟಕಗಳೆಲ್ಲ ನಡೆಯಲ್ಲ. ಎಲ್ಲ ನಾಟಕಗಳೆಲ್ಲ ಬಂದಾಗಿದೆ. ದಯಮಾಡಿ ನಾನು ನಿಮಗೆ ಕಿವಿ ಮಾತು ಹೇಳ್ತೀನಿ. ಆ್ಯಸ್ ಎ ಒಂದು ಫ್ರೆಂಡ್ ಆರ ತಗೋ, ಆ್ಯಸ್ ಎ ಒಂದು ಎಕ್ಸ್ಪೀರಿಯನ್ಸ್ ತಗೋ. ಯಾಕಂದ್ರೆ ಭಾಳ ಜನ ಹೋಗ್ಬಿಟ್ಟಾರೆ ನಿನ್ನಂಥವ್ರು. 20 ವರ್ಷ ರಾಜಕಾರಣದಲ್ಲಿ ನಮ್ಮ ಶಾಸಕರು ಯಾವತ್ತು ಪಕ್ಷ ಭೇದ, ಜಾತಿ ಭೇದ, ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಮಾಡಿಲ್ಲ. ನಾವು ಅವರು ಗಡಿಯಲ್ಲಿ ನಾವು ಹುಟ್ಟು ಬೆಳೆದಿರೋದು ಆ ಗಡಿಯಲ್ಲಿ ನಾವು ಅಭಿವೃದ್ಧಿ ದೃಷ್ಟಿ ಬಿಟ್ಟರೆ ನಮ್ದೇನು ದೃಷ್ಟಿ ಇಲ್ಲ. ಯಾವ ಜಾತಿ ಭೇದ ಯಾವುದೂ ಇಲ್ಲ. ನೀನು ಈ ನಮ್ಮ ಒಂದು ದಾರಿಲಿ ಬಾ, ಭಗವಂತ ಯಾವತ್ತರ ಒಂದಿನ ನಿಂಗೆ ಒಳ್ಳೇದು ಮಾಡ್ತಾನಂತ ಕಿವಿ ಮಾತು ಹೇಳುತ್ತೆ. ಇಷ್ಟಕ್ಕೆ ನೀನು ನಮ್ಮ ಶಾಸಕರ ಮೇಲೆ ನಮ್ಮ ಮೇಲೆ ನಿಲ್ಲಿಸಿದ್ರೆ ಸರಿ, ಇಲ್ಲ ಅಂದರೆ ನಮ್ಮ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅಂತ ನಾನು ಮನವಿ ಮಾಡ್ಕೊಂಡು